ಇನ್ಕ್ರೆಡಿಬಲ್ ಟ್ಯಾಲೆಂಟ್ ನಿಮ್ಮದು. ಥ್ಯಾಂಕ್ ಯು ಸರ್. ಎಲ್ಲ ಅಂಗಾಂಗಗಳು ಮನುಷ್ಯನ ಜೀವನದಲ್ಲಿ ಚೆನ್ನಾಗಿದ್ರೇ ಹೌದು ಸರ್. ಸೋಮಾರಿತನ ಅನ್ನೋಂಥ ಒಂದು ಇದು ನಮ್ಮ ಜೀವನದಲ್ಲಿ ಯಾವುದನ್ನು ಸಾಧನೆ ಮಾಡೋದಕ್ಕೆ ಬಿಡೋದಿಲ್ಲ. ಅಂಥದ್ರಲ್ಲಿ ನಿಮಗೆ ಕಣ್ಣುಗಳು ಕಾಣೋದಿಲ್ಲ, ನಾಟ್ ಇವನ್ 10% ಅಲ್ವಾ? ಇಲ್ಲ, ನಿಮಗೆ ಫುಲ್ ಬ್ಲ್ಯಾಂಕಾ? ಪೂರ ಬ್ಲ್ಯಾಂಕ್ ಸರ್. ಅದೇನೂ ಕಾಣಿಸಂಗಿಲ್ಲ, ಸುಮ್ಮನೆ ಹಿಂಗೆ ಮುಂದೆ ಹೊರಡ್ತಾ ಇದ್ರು. ನಿಮ್ಮ ಇಮ್ಯಾಜಿನೇಷನ್, ನಿಮ್ಮ ಬ್ರೈನ್ ಏನು ಹೇಳುತ್ತೆ ನಿಮ್ಮ ಮುಂದೆ ಏನಿದೆ ಅಂತ ಹೇಳುತ್ತೆ? ಇಲ್ಲ ಸರ್, ಅದು ಕಪ್ಪು ಅಷ್ಟೇ. ಕಪ್ಪು. ಇವಾಗ ನೀವು ಬೆಳಗಿದ್ದೀರಾ, ಅದು ನಮಗೂ ಕಪ್ಪು ಕಾಣಿಸುತ್ತೆ. ಇವಾಗ ನಮ್ಮ ಅಣ್ಣ ಕೆಂಪಿಗಿದ್ದಾನೆ, ಅವ್ನು ಕೆಂಪಿಗಿದ್ದಾನಂತ ನನಗೆ ಹೇಳ್ತಾನೆ, ಆದ್ರೆ ನನಗೆ ಕರ್ಗನೆ ಕಾಣಿಸೋದು ಅದು. ಓಕೆ, ನಿಮಗೆ ಇಮ್ಯಾಜಿನೇಷನ್ನೇ ಇಲ್ಲ? ಇಲ್ಲ ಇಲ್ಲ ಇಲ್ಲ, ಏನು ಮಾಡ್ಲಿಕ್ಕೆ. ಡಾಕ್ಟರ್ ಸರ್ಟಿಫೈ ಮಾಡಿದ್ದಾರೆ ನಿಮಗೆ 100% ಬ್ಲೈಂಡ್? ಹೌದು ಹೌದು ಹೌದು, ಎಲ್ಲ ಡಾಕ್ಟರ್ ಹೇಳಿದ್ದಾರೆ 100% ಬ್ಲೈಂಡ್. ಓ ಓಕೆ. ಸೊ ಹಾಗಾದರೆ ನೀವು ಹೇಗೆ ಫೀಲ್ ಮಾಡ್ತೀರಾ ಪ್ರತಿಯೊಂದನ್ನು? ಇಲ್ಲ ಸರ್, ಅದನ್ನು ಅನುಭವಿಸ್ತೀನಿ ನಾನು. ಹೆಂಗಂದರೆ ಇವಾಗ ಹೊರಡ್ತಾ ಇದ್ದೀನಿ ಅಂದರೆ ಮುಂದೆ ಏನಾದರೂ, ಇವಾಗ ನೀವು ಹಿಂಗೆ ಹೊರಡ್ತಾ ಇದ್ದೀರಾ, ಹಿಂಗೆ ಏನಾದರೂ ಬಂದರೆ ಹೋ ಇಲ್ಲಿ ಯಾರೋ ಬಂದಿದ್ದಾರೆ, ಅದು ಸೌಂಡ್ ಮೇಲೆ ನಾನು ಕಂಡು ಹಿಡಿಬೇಕು. ಇವಾಗ ನೀವು ಹೊರಡ್ತಾ ಇದ್ದೀರಾ, ನನಗೆ ಗೊತ್ತಾಗಲ್ಲ. ಅಥವಾ ನೀವು ಕಾಲ ಶಬ್ದ ಮಾಡಿದ್ರೆ ಓ ಹಿಂಗೆ ನಮ್ಮ ಆಕಾಶ ಸರ್ ಬರ್ತಾ ಇದ್ದಾರೆ, ಇಲ್ಲ ನಮ್ಮ ಅಣ್ಣ ಬರ್ತಾವನೆ ಅಂತ ಹಿಂಗೆ ನೋಡ್ಬೋದು ಅಷ್ಟೇ. ಆ ಶಬ್ದಗಳೆಲ್ಲ ನೀವು ಗುರ್ತಿ? ಹೌದು ಹೌದು. ಇವಾಗ ಒಂದು 100 ಮೀಟ್ರಿಂದ ನೀವು ಜೋರ ಶಬ್ದ ಮಾಡ್ಕೊಂಬಂದ್ರೆ ಇವ್ರು ನಮ್ಮ ಕಡೆನೇ ಬರ್ತಾವ್ರೆ ಅಂತ ನಾನು ಕಂಡು ಹಿಡಿಬೋದು. 100 ಮೀಟ್ರಿಂದ? ಹೌದು ಸರ್, ಆ ಶಬ್ದ ಅಲ್ಲಿಗೆ ಕೇಳಿಸುತ್ತೆ. ನಮ್ಮ ಕಿವಿ ಭಾಳ ಕೂರಿದೆ ಸರ್, ಶಾರ್ಪ್ ಇದೆ. ಹೌದು ಹೌದು ಸರ್. ನಾರ್ಮಲ್ ನಮ್ಗಿಂತ ಸ್ವಲ್ಪ ಶಾರ್ಪ್ ಇರುತ್ತೆ ನಿಮ್ಮ. ಹೌದು ಸರ್. ಆಮೇಲೆ ದೇವರು ಒಂದು ಕೊಟ್ಟು ಒಂದು ಕಳ್ಕೊಂಡು ಒಂದು ಬಿಟ್ಟು ಇವಾಗೇನು ಕಣ್ಣು ಕೊಟ್ಟಿಲ್ವಲ್ಲ ಸರ್, ಎಲ್ಲ ರೀತಿ ಯೋಚನೆ ಮಾಡುವಂಥ ಶಕ್ತಿ ಕೊಟ್ಟಿದ್ದಾನೆ ಸರ್, ಇದನ್ನ ಮಾತ್ರ ಹೇಳ್ಬೋದು. ಸೊ ಕೆಲವು ಜನ ಅನ್ಕೋತಾರೆ ಇವ್ರು ಕಣ್ಣಿಲ್ಲ. ಆಮೇಲೆ ಸಿನಿಮಾ ಹೆಂಗೆ ನೋಡ್ತಾರೆ ಇವರು. ನಾನು ಸಿನಿಮಾ ಪ್ರೇಮಿ ಸರ್, ಭಾಳ ನನಗೆ ಸಿನಿಮಾಗಳು ಇಷ್ಟ. ಹಳೆ ಸಿನಿಮಾ, ಇವಾಗ ನಮ್ಮ ಹೀರೋ ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ದರ್ಶನ್ ಸರ್ ಅವ್ರ ಸಿನಿಮಾ ಇಷ್ಟ. ಎಲ್ಲ ಹೀರೋಗಳ ಸಿನಿಮಾ ನೋಡ್ತೀನಿ. ಸೊ ಅವ್ರು ಹೆಂಗೆ ಇಮೇಜ್ ಮಾಡ್ಕೊತಾರೆ, ಆ ಬ್ಯಾಕ್ಗ್ರೌಂಡ್ ಸ್ಕೋರಲ್ಲಿ ನಾವು ಇದು ಮಾಡ್ಕೊಳ್ತೀವಿ. ಓ ಥರ ರಾಕ್ ಬಂದರೆ ಹೀರೋ ವಿಲನ್ ಹೊಡಿತಾ ಇದ್ದಾನೆ, ಅಥವಾ ಏನಾದರೂ ಬೇರೆ ಸೆಂಟಿಮೆಂಟ್ ಬಂದರೆ ಓ ವಿಲನ್ ಹೀರೋ ಹೊಡಿತಾ ಇದ್ದಾರೆ, ಹಾಗೆ. ಓ ಓಕೆ. ಲವ್ ಸೀಕ್ವೆನ್ಸು ಎಲ್ಲದೂ ನಿಮಗೆ ಇಮ್ಯಾಜಿನೇಷನ್ ಬರುತ್ತೆ? ಹೌದು ಸರ್. ಅದು ಬ್ಯಾಕ್ಗ್ರೌಂಡ್ ಸ್ಕೋರ್ ಮೇಲೆ ನಮಗೆ ಹೇಳೋದು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ಸು ಎಲ್ಲ ತೋರಿಸೋದು. ಯಾಕಂದರೆ ನೀವು ಕಣ್ಣು ಇರುತ್ತೆ ನಿಮಗೆ, ಅವ್ರು ಮಾಡೋ ಆ್ಯಕ್ಟಿಂಗಲ್ಲಿ ಓ ಇದು ಲವ್ವೇ, ಓ ಇದು ಭಕ್ತಿ, ಇದು ಹೌದು ಇದೇ ಫೈಟಿಂಗ್ ನಡೀತೈತೆ, ನಮಗೆ ಗೊತ್ತಾಗಲ್ವಲ್ಲ. ಆ ಸೌಂಡ್ ಬಂದರೆ ನಮಗೆ ಗೊತ್ತಾಗೋದು ಓ ಹಿಂಗೆ ಅಂತೇಳಿ. ಒಳ್ಳೆ ಗ್ರಾಬಿಂಗ್ ಸೆನ್ಸ್ ಇದೆ ಹಂಗಂದ್ರೆ ನಿಮಗೆ? ಹೌದು ಸರ್. ಓಕೆ, ನೀವು ಮೂಲತಃ ಎಲ್ಲಿಯವರು? ಸರ್ ನಾನು ಸೊಲ್ಲಾಪುರ ಜಿಲ್ಲೆಯ ಅಕ್ಕಲಕೋಟೆ ತಾಲೂಕಿನ ತೋಳ್ನೂರು ಗ್ರಾಮದವನು ಸರ್. ನಾನು ಮಹಾರಾಷ್ಟ್ರ ರಾಜ್ಯದ ಗಡಿನಾಡ ಕನ್ನಡಿಗ ಸರ್. ಓಹ್ ಗ್ರೇಟ್ ಅಲ್ಲ? ಹಾಂ ಸರ್, ಈ ಕಡೆ 5 ಕಿಲೋಮೀಟ್ರ್ ಹೋದರೆ ಕರ್ನಾಟಕ, ಈ ಕಡೆ 5 ಕಿಲೋಮೀಟ್ರ್ ಬಂದೆ ಮಹಾರಾಷ್ಟ್ರ ಸರ್, ಗಡಿನಾಡ ಕನ್ನಡಿಗ. ಓಕೆ, ಹಂಗಂದ್ರೆ ನಿಮಗೆ 2 ಭಾಷೆ ಚೆನ್ನಾಗಿ ಬರುತ್ತೆ? ಹಾಂ ಸರ್, ನಾನು ಕನ್ನಡ ತುಂಬ ಚೆನ್ನಾಗಿ ಮಾತಾಡ್ತೀನಿ, ಮರಾಠಿ ಸ್ವಲ್ಪ ಬರ್ತದೆ. ಯಾಕೆಂದರೆ 2 ಭಾಷೆ ಬಂದ್ರೇ ಅಲ್ಲಿ ಜೀವನ ಮಾಡೋದಕ್ಕೆ ಸಾಧ್ಯ? ಇಲ್ಲ ಸರ್, ನಮ್ಮ ಜಿಲ್ಲೆಯಲ್ಲಿ ಏನಿಲ್ಲ ಅಂದರೂ ಒಂದು 60-50% ಎಲ್ಲ ಕನ್ನಡನೇ ಮಾತಾಡ್ತಾರೆ. ನಮ್ಮ ತಾಲೂಕದಲ್ಲಿ ಅಕ್ಕಲಕೋಟೆ ತಾಲೂಕು, ಆಮೇಲೆ ಮೋಹಳು, ಕೆಲವೊಂದು ತಾಲೂಕು ಇದೆ, ಅಲ್ಲೆಲ್ಲ ಕನ್ನಡನೇ ಮಾತಾಡ್ತಾರೆ. ಮನೆಯಲ್ಲಿನೂ ಕನ್ನಡನೇ ಮಾತಾಡ್ತಾರೆ. ಆಮೇಲೆ ನಮ್ಮ ಮನೆಯಲ್ಲಿ ನಮ್ಮ ದೊಡ್ಡಪ್ಪ ಟೀಚರ್ ಆಗಿದ್ದರಿಂದ, ಆಮೇಲೆ ನಮ್ಮ ಅಪ್ಪ, ನಮ್ಮ ಚಿಕ್ಕಪ್ಪ, ನಮ್ಮ ಅತ್ತೆಂದರು, ನಮ್ಮ ತಂಗಿ, ನಮ್ಮ ತಮ್ಮ, ನಮ್ಮ ಅಣ್ಣ ಎಲ್ಲರೂ ಕನ್ನಡ ಸ್ಕೂಲೇ ಕಲ್ತಿದ್ದರಿಂದ ಕನ್ನಡ ಭಾಳ ಚೆನ್ನಾಗಿ ಮಾತಾಡ್ತೀವಿ ಸರ್ ಮನೇಲೆಲ್ಲ. ಉತ್ತರ ಕರ್ನಾಟಕದ ಪ್ರತಿಭೆ, ಗಡಿನಾಡು ಕನ್ನಡಿಗ, ಆದರೂ ಇಷ್ಟು ಸ್ಪಷ್ಟವಾಗಿ ಕನ್ನಡ ಮಾತಾಡೋದಕ್ಕೆ ಹೇಗೆ ಸಾಧ್ಯ? ಇಲ್ಲ ಸರ್, ಅದು ಗೊತ್ತಿಲ್ಲ. ನಮ್ಮ ತಾಯಿ ಊರು ಬಂದುಬಿಟ್ಟು ಕಲಬುರಗಿ ಡಿಸ್ಟಿಕ್ಕು, ಅಫ್ಜಲ್ಪುರ ತಾಲೂಕು, ರೇವೂರು ಅಂತ ಬರುತ್ತೆ. ನಾನು ಹುಟ್ಟಿದ್ದೆಲ್ಲ ಅಲ್ಲೇ. ಸೊ ಈ ಕಡೆ ಬಂದು ನಮ್ಮ ತಂದೆಯವ್ರ ಊರು ಬಂದುಬಿಟ್ಟು ತೋಳ್ನೂರು, ನಾನಿರೋ ಊರು. ಸೊ ಹೀಗಾಗಿ ನಮ್ಮಮ್ಮ ಕರ್ನಾಟಕದವರಲ್ಲ, ಅದನ್ನು ಬಂದುಬಿಟ್ಟಿದೆ ಹಾಗೆ. ಓಕೆ, ಹಂಗಾಗಿ ನಿಮ್ಮ ಭಾಷೆ ಸ್ವಲ್ಪ ಉತ್ತರ ಕರ್ನಾಟಕ ದಾಟಿಯಲ್ಲಿ ಇಲ್ಲ? ಹೌದು ಸರ್. ಹಾಂ ಹೌದು. ಈಗ ಪ್ರೆಸೆಂಟ್ ನಿಮ್ಮನ್ನು ಒಂದು ವೇದಿಕೆವರೆಗೂ ಕರ್ಕೊಂಬರೋದಕ್ಕೆ, ಒಂದು ಕರ್ನಾಟಕದ ಒಂದು ರಿಯಾಲಿಟಿ ಶೋಗೆ ನಿಮ್ಮನ್ನು ಕರ್ಕೊಬರೋದಕ್ಕೆ ಹೇಗೆ ಸಾಧ್ಯ ಆಯಿತು ಅಂತ? ಇಲ್ಲ ಸರ್, ನನಗೊಂದು ಶಕ್ತಿ ಅಂದರೆ ನಮ್ಮ ಗುರುಗಳು, ಪಂಡಿತ್ ಪುಟ್ಟರಾಜ ಗುರುಗಳು, ಆಮೇಲೆ ಪಂಡಿತ್ ಪಂಚಾಕ್ಷರ ಗವಾಯಿಗಳು, ಆಮೇಲೆ ಹಾನಗಲ್ ಕುಮಾರ ಮಹಾಸ್ವಾಮಿಗಳು. ಆಮೇಲೆ ನಾನು ಹೇಳೋಕ್ಕಾಗಲ್ಲ ಸರ್, ನನಗೆ ಶಕ್ತಿ ಇರುವಂಥ ದೇವಾನ ದೇವತೆಗಳೆಲ್ಲ ಆಶೀರ್ವಾದ ನನ್ನ ಮೇಲಿದೆ. ಸೊ ಏನಿಲ್ಲ, ಗದಗ ಆಶ್ರಮಕ್ಕೆ ಹೋದೆ ಅಂತ ನಿಮ್ಗೆ ಹೇಳಿದ್ನಲ್ಲ ಸರ್, ಹಿಂದೆ ಹೋದೆ. ಅಲ್ಲಿ ನಾನು ಗದ್ದುಗೆ ಸೇವಾ ಮಾಡ್ತಾಯಿದ್ದೆ ಸರ್. ನಾನು ಇನ್ನೂ ಸಂಗೀತಕ್ಕೆ ಹಚ್ಚಿರಲಿಲ್ಲ, ಗದ್ದುಗೆ ಸೇವಾ ಮಾಡ್ತಾಯಿದ್ದೆ.
ಸೇವೆ ಮಾಡ್ತಾ ಇದ್ದಾಗ ಹೀಗೆ ಒಂದು ವಾರ ಹೋಯಿತು, 15 ದಿವಸ ಹೋಯಿತು, ಹಾಗೆ ಸೇವೆ ಮಾಡ್ತಾ ಇದ್ದೆ. ನನಗೇನು ಇವಾಗ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಹೇಳ್ಕೊಡ್ತಾರಲ್ಲ ಸರ್, ಪಂಡಿತ್ ವೆಂಕಟೇಶ್ ಆಲ್ಕುಡ್ ಗುರುಗಳು ಅಂತೇಳಿ, ನಾನು ಊಹೆನೂ ಮಾಡಿರಲಿಲ್ಲ ಅವ್ರ ಹತ್ರ ಕಲಿತೀನಿ ಅಂಥೇಳಿ. ಹೋದೆ, 15 ದಿವಸ ಗದ್ಗೆ ಸೇವೆ ಮಾಡಿದೆ. ಒಂದು ಸ್ವಲ್ಪ ದಿವಸ ಆದಮೇಲೆ ಅವ್ರ ಗದ್ಗೆ ನಮಸ್ಕಾರ ಮಾಡೋಕ್ಕೆ ಬರ್ತಾರೆ. ನೀನು ಮೊದಲು ವಿಜಯಪುರದಲ್ಲಿದ್ದಲ್ಲ, ನನ್ನವ್ರು ಮೊದಲು ನೋಡಿದರು. ನೀನು ವಿಜಯಪುರದಲ್ಲಿದ್ದಲ್ಲಪ್ಪ ಅಂತಂದರು. ಹೌದು ಗುರುಗಳೇ, ನಾನು ವಿಜಯಪುರಲ್ಲಿ ಪಂಡಿತ್ ತೋಂಟದಾರ್ಯ ಗವಾಯಿಗಳವ್ರ ಹತ್ರ ತಬಲಾ ಅಭ್ಯಾಸ ಮಾಡ್ತಿದ್ದೆ. ಅಲ್ಲಿ ಸ್ವಲ್ಪ ಅವ್ರ ಹಾಡನ್ನು ನೋಡಿ ಸಂಗೀತನೂ ಸ್ವಲ್ಪ ಬರ್ತಿತ್ತು ಅಂತಂದೆ. ಹಾಗೆ ಅಂದಾಗ ನಾನೇನು ಗದ್ಗೆ ಸೇವೆ ಮಾಡ್ತಿದ್ನಲ್ಲ, ಅಲ್ಲಿ ಬೆಳಗ್ಗೆ 6ರಿಂದ 9 ಪೂಜೆ ಆಗುತ್ತೆ. ಆ ಪೂಜೆ ಆಗುವಾಗ ಸಂಗೀತ ಸೇವೆ ಇರಬೇಕು. ಅಂದಾಗ ಆ ಪೂಜೆಗೆ ಒಂದು ಆನಂದದಿಂದ ಪೂಜೆ ಆಗ್ತಿರುತ್ತೆ. ಎಷ್ಟೋ ಜನ ಭಕ್ತರು ಬರ್ತಾ ಇರ್ತಾರೆ. ಸೊ ಹಾಗೆ ಅಲ್ಲಿ ಪೂಜೆ ಆಗುವಾಗ ಸಂಗೀತ ಸೇವಕ, ನನಗಿನ್ನೂ ಹಾಡಲಿಕ್ಕೆ ಅಷ್ಟೊಂದು ಆಗ್ತಿರಲಿಲ್ಲ. ನಾನು ತಬಲಾದಲ್ಲಿ ಭಾಳ ಎಕ್ಸ್ಪರ್ಟ್ ಇದ್ದೆ. ನನ್ನನ್ನು ಎಲ್ಲ ಅಣ್ಣಗಳು ಕರ್ಕೊಂಡು ಕೂತ್ಕೋತಿದ್ರು. ಎಲ್ಲ ಆಶ್ರಮದ ಅಣ್ಣ ಅವರೆಲ್ಲ ಕರ್ಕೊಂಡು ಕೂತ್ಕೋತಿದ್ರು. ನೀನು ಬಾರೋ ಕೂತ್ಕೋ, ಮಾಡು ಸೇವಾ ಅಂತೇಳಿ. ಹಾಗೆ ಬಂದಾಗ, ನೀನು ಏನಿಲ್ಲ, ನೀನು ಸಾಯಂಕಾಲಿಂದ ನಮ್ಮ ಕ್ಲಾಸಿಗೆ ಬಾ, ಅಲ್ಲಿ ನಮ್ಗೆ ತಬಲಾ ಸಾಥ್ ಮಾಡುವಂತೆ, ನಿನಗೂ ತಬಲಾ ಸಾಥ್ ಮಾಡ್ತಾ ನನಗೆ ಸಂಗೀತನೂ ಬರುತ್ತೆ ತಂದರು ವೆಂಕಟೇಶ್ ಆಲ್ಕುಡ್ ಸರ್ ಅಂದರು. ನಾನು ಆವತ್ತಿನಿಂದ ಸಾಯಂಕಾಲದಿಂದ ತಬಲಾ ಅವ್ರಿಗೆ ಸಾಥ್ ಮಾಡಲಿಕ್ಕೆ ಹೋದೆ. ಆಮೇಲೆ ಅಲ್ಲೇ ಸಂಗೀತಕ್ಕೆ ಜಾಯ್ನ್ ಆದೆ. ಹಾಗೆ ಗದುಗೆ ಸೇವೆ ಮಾಡ್ತಾ ಸರಿಗಮಪಕ್ಕೆ ಹೋದೆ. ಅದು ಹೆಂಗೆ ಹೋದೆ ಅಂದರೆ ಸರ್, 2021 ಡಿಸೆಂಬರ್ 26 ನಮ್ಮ ಅಕ್ಕನ ಮದುವೆ, ಡಿಸೆಂಬರ್ 25ಕ್ಕೆ ನಂದು ಆಡಿಷನ್ ಸರ್ ವಿಜಯಪುರಲ್ಲಿ. ನಾಳೆನೇ ಮದುವೆ, ಮನೇಲೆಲ್ಲ ಮದುವೆ ತಯಾರಿ ನಡೀತಾ ಇದೆ. ಅದು ಮೇಯ್ನೆಲ್ಲ ನಮ್ಮ ದೊಡ್ಡಪ್ಪ ನಿಂತ್ಕೊಂಡಿದ್ರು, ನಮ್ಮ ತಂದೆಯವರೆಲ್ಲ ಇದ್ದರು. ಬಟ್ ಹೇಳ್ತಿದ್ರು, ಅಲ್ಲ ಕಣ, ಮನೆಯಲ್ಲೇ ಮದುವೆ ಇಟ್ಕೊಂಡು ಹೆಂಗೆ ಆಡಿಷನ್ ಮಾಡ್ತೀಯ ನೀನು ಅಂತ ಕೇಳಿದಾಗ, ಇಲ್ಲ ನಾನು ಆಡಿಷನ್ ಮಾಡಲೇಬೇಕು. ಬೆಳಗ್ಗೆ ಸರ್ 5 ಗಂಟೆಗೆ ಊರು ಬಿಟ್ಟವನು, 7-8 ಗಂಟೆಗೆ ವಿಜಯಪುರ. ಅಲ್ಲಿಂದ ಆಡಿಷನ್ ಮುಗಿಸ್ಕೊಂಡು ಮತ್ತೆ ತಿರ್ಗಾ ಮಧ್ಯಾಹ್ನ 2 ಗಂಟೆಗೆ ನಮ್ಮ ಊರಲ್ಲಿ ಆಡಿಷನ್ನು ಮುಗೀತು. ಸರಿಗಮಪ ಸೀಸನ್ 19 ಆಡಿಷನ್ ಕೊಟ್ಟೆ. ಆಡಿಷನ್ ಕೊಟ್ಟು ಮರುದಿನನೇ ನಮ್ಮ ಅಕ್ಕನ ಮದುವೆ ಆಯಿತು. ನಾವು ಆ್ಯಕ್ಚುಲಿ 4 ಜನ ಸರ್, ನಮ್ಮ ತಂದೆ ತಾಯಿ ಮಕ್ಕಳು. ಫಸ್ಟು ನಮ್ಮ ಅಕ್ಕ, ಆಮೇಲೆ ನಾನು, ನಮ್ಮ ತಂಗಿ, ನಮ್ಮ ತಮ್ಮ ಇಬ್ಬರು ಓದ್ತಾ ಇದ್ದಾರೆ. ಆಮೇಲೆ ಅಕ್ಕನ ಸ್ವಂತ ಮಾವನ ಕೊಟ್ಟು ಮದುವೆ ಮಾಡಿದ್ವಿ. ಅದು ಮದುವೆ ಆಯಿತು. ತದನಂತರ ಆಡಿಷನ್ ಕೊಟ್ವಿ, ಇನ್ನೂ ಫೋನೇ ಬರಲಿಲ್ಲ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಂಡರ್ಫುಲ್ ಎಪಿಸೋಡ್. ಸೊ ಇದೇ ರೀತಿ ಪ್ರತಿಯೊಂದು ಎಪಿಸೋಡನ್ನು ಕೂಡ ವಿನೂತನವಾಗಿ, ವಿಶೇಷವಾಗಿ ನಿರ್ಮಾಣ ಮಾಡ್ತಾ ಇದ್ದೇವೆ. ಇದಕ್ಕೆ ನಿಮ್ಮೆಲ್ಲರ ಸಹಕಾರನೂ ಇರಲಿ. ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಕನ್ನಡ ಪಾಡ್ಕಾಸ್ಟ್. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಮಿಸ್ ಮಾಡದೆ ಶೇರ್ ಮಾಡಿ. ಆ್ಯಂಡ್ ಡೋಂಟ್ ಮಿಸ್ ಟು ಲೈಕ್ ಅವರ್ ಎಪಿಸೋಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ so that every episode is gonna be notified. Keep watching. Spread smile forever.